ನಂಜನಗೂಡು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಶ್ರೀನಿವಾಸ್ ಪ್ರಸಾದ್ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಚಿಕ್ಕರಂಗನಾಯಕ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರಾಗಿ ಕೇಂದ್ರ ಮತ್ತು ರಾಜ್ಯ ಸಚಿವರಾಗಿ ಶಾಸಕರಾಗಿ ಉತ್ತಮ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಎಂದರೆ ಶ್ರೀನಿವಾಸ್ ಪ್ರಸಾದ್ ಎನ್ನಬಹುದು. ಸುಮಾರು 50 ವರ್ಷಗಳ ಕಾಲ ರಾಜಕಾರಣ ಮಾಡಿ ವಿಭಿನ್ನವಾಗಿ ಆಡಳಿತ ನಡೆಸಿ ದಲಿತರು, ಹಿಂದುಳಿದ ವರ್ಗದವರು, ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಿದ್ದರು ಎಂದರು. ನಂಜನಗೂಡಿನ ಭಾಗದಲ್ಲೂ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ನಂಜನಗೂಡು ನಗರಸಭೆಯಲ್ಲಿ ಪೌರ ಕಾರ್ಮಿಕರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದರು. ಮಾಜಿ ಸಚಿವರಾಗಿದ್ದ ಜಿಟಿ ಜಯಕುಮಾರ್ ಅವರ ಜೊತೆ ಒಡನಾಟ ಹೊಂದಿದ್ದರು. ಅವರನ್ನು ಸಚಿವರನ್ನಾಗಿ ಮಾಡಲು ಶ್ರೀನಿವಾಸ್ ಪ್ರಸಾದ್ ಕಾರಣಕರ್ತರಾಗಿದ್ದಾರೆ. ಪ್ರತಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಒದಗಿಸಿರುವುದು ಶ್ರೀನಿವಾಸ್ ಪ್ರಸಾದ್ ಎಂದು ಹೇಳಿದರು. ಶ್ರೀನಿವಾಸ್ ಪ್ರಸಾದ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅವರು ಪಕ್ಷವನ್ನೇ ಬಿಟ್ಟು ಹೊರಗೆ ಬರುತ್ತಿದ್ದರು. ಅವರು ಯಾವ ಪಕ್ಷಕ್ಕೆ ಬಂದರೂ ಆ ಭಾಗದಲ್ಲಿ ಆ ಪಕ್ಷದ ಶಾಸಕರು ಆಯ್ಕೆಯಾಗುತ್ತಿದ್ದರು. ಅಂದರೆ ಅವರು ವ್ಯಕ್ತಿಯಾಗಿರಲಿಲ್ಲ, ಒಂದು ದೊಡ್ಡ ಶಕ್ತಿಯಾಗಿದ್ದರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ್ದಾರೆ. ಇವತ್ತು ಅವರನ್ನು ಹೂಳುವುದಕ್ಕೂ ಅವರಿಗೆ ಸ್ವಂತ ಜಾಗ ಇಲ್ಲ. ಅಂಬೇಡ್ಕರ್ ಟ್ರಸ್ಟ್ ನಿಂದ ಅವರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಇಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಭಾವುಕರಾದರು. ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನೆಲ್ಲ ಅಗಲಿರೋದು ಈ ದೇಶ ಮತ್ತು ರಾಜ್ಯ ಈ ದೇಶ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಸುದೀರ್ಘವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 6 ಬಾರಿ ಸಂಸದರಾಗಿ, 1 ಬಾರಿ ಕೇಂದ್ರ ಸಚಿವರಾಗಿ, 1 ಬಾರಿ ರಾಜ್ಯ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ದೀನ ದಲಿತರು ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅವರ ಒಂದು ಸಾಮಾಜಿಕ ಹರಿಕಾರರಂತೆ ಹೇಳಬೇಕು. ಯಾಕಂದರೆ ಅವರ ಒಂದು ಅವಧಿಯಲ್ಲಿ ಎಲ್ಲ ಜನಾಂಗದವರು ಕೂಡ ಸಾಮಾಜಿಕ ನ್ಯಾಯನ ಅಧಿಕಾರದಲ್ಲಿ ದೊರಕಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ. ಜೊತೆಗೆ ನಮ್ಮ ಡಿ ಜಯಕುಮಾರ್ ಅವರು ಇಲ್ಲಿ 2 ಬಾರಿ ಮಂತ್ರಿಯಾಗಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ 2004ರಲ್ಲಿ ದೇವೇಗೌಡರಿಗೆ ಒತ್ತಾಯ ತರುವ ಮುಖಾಂತರ ಅವತ್ತು ಕ್ಯಾಬಿನೆಟ್ ಮಂತ್ರಿನೇ ಬೇಕು ಅಂತೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಡಿ ಜಯಕುಮಾರ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೆನಬೇಕಾಗುತ್ತೆ. ಅವರು ಎಲ್ಲಿ ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಆವಾಗ ಯಾವ ಪಕ್ಷನೂ ಲೆಕ್ಕಕ್ಕೆ ತಗೊಂಡಿಲ್ಲ. ಅವರು ಪಕ್ಷದಿಂದ ಹೊರಬಂದು ಅವರದೇ ಆದಂಥ ಛಾಪನ್ನು ಮೂಡಿಸಿದರು. ಅವ್ರ ಬಗ್ಗೆ ಹೇಳಿದ್ರೆ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಮತ್ತೊಮ್ಮೆ ಹುಟ್ಟು ಬರಲಿ. ಅವರು ಇವತ್ತು ಒಂದು ದಲಿತ ಸೂರ್ಯ ಅಂತ ಹೇಳಬೇಕು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲತಾ ಮುದ್ದುಮೋಹನ್, ಕಾರ್ಯದರ್ಶಿ ಎಂಕೆ ಮಂಜುನಾಥ್, ಖಜಾಂಚಿ ಎಂ ರಂಗಸ್ವಾಮಿ, ಪ್ರಭಾಕರ್, ಶೋಭಾ, ಬೆಳಿಗೆರೆ ಹೋಬಳಿ ಅಧ್ಯಕ್ಷೆ ಸಿಎಂ ಮಂಜುಳಾ, ಕಸಬಾ ಹೋಬಳಿಯ ಅಧ್ಯಕ್ಷೆ ಮಂಜುಳಾ ಅರಸ್, ಸತೀಶ್ ದಳವಾಯಿ, ತಾಲೂಕು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸಿದ್ದರಾಜು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.